ಏನು ಸಕಲಾಗಿದೆ ಅಂತ ಚೆನ್ನಾಗಿದೆ. ರಾಬಿಟ್ ಅಲ್ಲಿ ಮಾತ್ರ ಬಿಡಲ್ಲ ನೀನು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಸ್ಪೆಷಲ್ ಆಗಿ ಇವತ್ತು ನಾನು ಒಂದು ಮೇಕಪ್ ಪೋರ್ಟ್ಫೋಲಿಯೋ ಶೂಟ್ಗೆ ಹೋಗ್ತಿದ್ದೀನಿ. ಯಾಕಂದರೆ ಈ ವಿಡಿಯೋ ಫುಲ್ನ ನೋಡಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಫೋಟೋ ಶೂಟ್ ಅಂತ. ಸೊ ಮಾಡಿಸ್ಕೊಳ್ತಿರೋದಕ್ಕೆ ಹ್ಯಾಪಿ ಅಲ್ಲ, ಯಾರು ಮಾಡ್ತಿದ್ದಾರೆ ಅಂತ ಅದಕ್ಕೆ ಖುಷಿ ಆಗ್ತಿದೆ ನನಗೆ. ಸೊ ಲೆಟ್ಸ್ ಗೋ. ಸೊ ಈಗ ರೆಡಿ ಆಗಿದ್ದೀನಿ. ಸೊ ದಿಸ್ ಈಸ್ ಮೈ ಔಟ್ಫಿಟ್. ರೆಡಿ ಆಗ್ಬಿಟ್ಟು ಈಗ ಹೋಗ್ಬೇಕು. ಟೈಮ್ ಆಯಿತು. ಇಲ್ಲೇ ಕೆಂಗೇರಿಯಲ್ಲೇ ನಮ್ಗೆ ಹತ್ರನೇ. ಸೊ ಹೋಗ್ಬಿಟ್ಟು ಫಸ್ಟು ಸಿಗೋಣ. ಓಕೆ. ಎಸ್, ನಾನು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ನನಗೆ ಅದೇನೋ ವ್ಲಾಗ್ ಮಾಡೋದು ಗ್ಯಾಪ್ನೇ ಬರಲ್ಲ. ಸೊ ಇದೇ ಥರ ಆಗ್ತಿರುತ್ತೆ. ಅದಕ್ಕೆ ಬಿಗಿನಿಂಗ್ ಮಾತ್ರ ವೈಪ್ ಮಾಡ್ಕೊಂಬಂದು ಮಾಡಿದೆ. ಸೊ ಇನ್ ಬಿಟ್ವೀನ್ ಮೇಕಪ್ ಮಾಡೋದು ನಾನು ಮರ್ತೇ ಬಿಟ್ಟೆ. ಬಿಕಾಸ್ ಅವ್ರು ಐ ಮೇಕಪ್ ಮಾಡ್ತಿದ್ರು ಅಲ್ವಾ, ಕಣ್ಣು ಮುಚ್ಕೊಂಡೇ ಇರಬೇಕು ಅಂತ ಅಂದರು. ಸುಮ್ಮನೆ ಯಾಕೆ ನಾನೆಲ್ಲನಲ್ಲಿ ಫೋನ್ ಇಕ್ಕೋದು, ಇವ್ರಿಗೆ ಸುಮ್ಮನೆ ಯಾಕೆ ಹಿಂಸೆ ಆಗೋದು ಅಂತ ಹೇಳಿ ಐ ಮೇಕಪ್ ಮಾಡೋದು ನಾನು ವಿಡಿಯೋ ಮಾಡ್ಕೊಂಡೇ ಇಲ್ಲ. ಸೊ ಅದಕ್ಕೆ ಈ ಥರ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಮೇಕಪ್ನ ಮಾಡ್ಕೊಂಡಿದ್ದು. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕೂಡ. ಆ್ಯಂಡ್ ಏನಂದರೆ ಅಡ್ವರ್ಟು ಇವರು ಜುವೆಲ್ಸ್ ಮತ್ತು ಸ್ಯಾರೀಸ್ ಎಲ್ಲ ರೆಂಟಿಗೆ ತೊಗೊಂಡಿದ್ದಾರಲ್ವಾ. ಸೊ ಅಲ್ಲಿ ಏನಾಯಿತು, ಜುಮ್ಕಾ, ಓಲೆ ಇಯರಿಂಗ್ಸು ಮತ್ತು ಇನ್ನೊಂದು ನೆಕ್ ಚೈನ್ ಬರಬೇಕಿತ್ತು, ಅದು ಮರ್ತುಬಿಟ್ಟಿದ್ರು. ಸೊ ಅದನ್ನು ಹಾಕಿರಲಿಲ್ಲ ಅವರು. ಮತ್ತು ಇವರು ಓಪನ್ ಮಾಡಿ ನೋಡಿದ್ರೆ ಅದೆಲ್ಲ ಕೊಟ್ಟೇ ಇರಲಿಲ್ಲ ಇವರು. ಸೊ ಅದಕ್ಕೆ ನಂದು ಆಲ್ಮೋಸ್ಟ್ ಏನಿಲ್ಲ ಅಂದರೆ 1 hour ವೆಯ್ಟ್ ಮಾಡಿದ್ದೀನಿ. ಲಾಸ್ಟಲ್ಲಿ ವರ್ಕ್ ನನ್ನ ಶೂಟ್ ಎಲ್ಲ ನಾನು ಮಾಡಿದೆ. ಎಲ್ಲರದಾದ್ರೆ ನಮ್ಮದು ಲಾಸ್ಟಲ್ಲಿ ಶೂಟ್ ಮಾಡಿದ್ದೆ. ಯಾಕಂದರೆ ಜುಮ್ಕಾ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಅವರು ಮಿಸ್ ಮಾಡಿ ಕೊಟ್ಬಿಟ್ಟಿದ್ರು. ಅದಕ್ಕೆ ವೆಯ್ಟ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಮೇಕಪ್ ಬಗ್ಗೆ ಹೇಳಬೇಕಂದ್ರೆ, ಸೊ ನಂದು ಫಸ್ಟ್ ಹೇಳಬೇಕಂದ್ರೆ ನಂದು ಡ್ರೈ ಇತ್ತು. ನಾನು ನಮ್ಮ ಅಕ್ಕ ಹೇಳಿದ್ದೆ ನಾನು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳ್ತಿದ್ದೀನಿ. ಆ್ಯಂಡ್ ನಂದು ಡಾರ್ಕ್ ಸರ್ಕಲ್ಸ್ ಹೆವಿ ಇರೋದ್ರಿಂದ ಅದಕ್ಕೂ ಟ್ರೀಟ್ಮೆಂಟ್ ತೊಗೊಳ್ತಿರೋದ್ರಿಂದ ನನಗೆ ಪೀಲ್ ಆಗ್ತಾ ಬರ್ತಿರುತ್ತೆ. ಜಸ್ಟ್ 3 days ಆಗಿತ್ತು ಅಷ್ಟೇ ನಾನು ಹೋಗೋದು ಪೀಲಿಂಗ್ ಹಾಕ್ಸ್ಕೊಂಬಂದು. ಸೊ ಅದೆಲ್ಲ ಪೀಲ್ ಆಗ್ತಾ ಇದ್ರೆ ತುಂಬ ಡ್ರೈನೆಸ್ ಬರುತ್ತೆ ಅಂತ. ಬಟ್ ಸ್ಟಿಲ್ ಅವರು ನಾನೇ ಬೇಕು, ಅವರು ಮೇಕಪ್ ಇನ್ನೂ ಸೇರಿಕೊಂಡು ಇರಲಿಲ್ಲ, ಆವಾಗಲೇ ಹೇಳ್ಬಿಟ್ಟಿರು ನನ್ನ ಶೂಟ್ಗೆ ನಮ್ಮ ಮಾಡಲಾಗಿ ನೀನೇ ಬರಬೇಕು ಅಂತ. ಸೊ ಅವ್ರಿಗೆ ಇವಾಗ ನೋಡಿ ಔಟ್ಫಿಟ್ಗೆ, ಅದಕ್ಕೆ, ಜ್ಯುವೆಲ್ಸ್ಗೆ ಎಲ್ಲನೂ ಕಾಸು ಕೊಟ್ಟು ಕರೆದ್ರು, ತೊಗೊಂಡು ಬಂದರು. ಬಟ್ ಸ್ಟಿಲ್ ಮಾಡಲ್ಗೂ ಅವ್ರು ತೊಗೊಂಬರ್ಬೋದಾಗಿತ್ತು, ಎಕ್ಸ್ಪರ್ಟ್ ಮಾಡಲ್ಸ್ನ, ಇವ್ರನ್ನ. ಬಟ್ ಸ್ಟಿಲ್ ಅವಳು ನನಗೆ ನಾನು ಯಾಕೆ ಬೇರೆ ಮಾಡಲ್ನ ತೊಗೊಳ್ಳಿ, ನನ್ನ ತಂಗಿನೇ ಇರ್ಬೇಕಾದ್ರೆ, ನನ್ನ ತಂಗಿನೇ ಚೆನ್ನಾಗಿರ್ಬೇಕಾದ್ರೆ ನನಗೆ ಯಾಕೆ ಬೇರೆ ಮಾಡಲ್ ಅಂತ ಯೋಚನೆ ಮಾಡಿ ಸೊ ನನ್ನ ತೊಗೊಂಡ್ರು. ಥ್ಯಾಂಕ್ ಯು ಸೋ ಮಚ್. ನಾನು ಮಿಸ್ ಮಾಡ್ಕೊಂಡಿದ್ರೆ ಈ ಒಂದು ಲುಕ್ಕು ಇಷ್ಟು ಚೆನ್ನಾಗಿ ನನಗೆ ರೆಡಿ ಆಗೋದು ತುಂಬಾ ಇಷ್ಟ. ಸೊ ಈ ಒಂದು ಲುಕ್ನ ನಾನು ಮಿಸ್ ಮಾಡ್ಕೊಳ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಇದರಿಂದ ನಿಮಗೆ ಒಳ್ಳೆ ಸಕ್ಸಸ್ ಆಗಲಿ, ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲನೂ ಆಗಲಿ. ಸೊ ಬನ್ನಿ ಈ ಒಂದು ಶೂಟ್ ಹೇಗೆ ನಡೀತು ಅಂತ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ಸೊ ಈಗ ಮೇಕಪ್ ಮುಗ್ದಿದೆ. ಇನ್ ಬಿಟ್ವೀನ್ ಏನು ಮಾಡ್ಕೊಳಕ್ಕಾಗಿಲ್ಲ. ಬಟ್ ಸರಿ ನೋಡಿ, ಫಸ್ಟ್ ಟೈಮ್ ಮಾಡಿರೋದಲ್ವಾ. ಸೊ ಇದು ಪೋರ್ಟ್ಫೋಲಿಯೋ ಶೂಟ್ ಅಲ್ವಾ. ಸೊ ಫಸ್ಟ್ ಟೈಮ್ ಮಾಡಿರೋದು ಸಖತ್ತಾಗಿ ಬಂದಿದೆ. ನನಗಂತೂ ಇಷ್ಟ ಆಯಿತು. ನಾನು ಹೇಳಬೇಡ, ನೀವೇ ನೋಡ್ತಿದ್ದೀರಲ್ವಾ. ಸೊ ನೋಡಿ, ಸ್ಯಾರಿ ಡ್ರಾಪಿಂಗ್, ಹೇರ್ ಸ್ಟೈಲ್, ಮೇಕಪ್ ಆ್ಯಂಡ್ ಈ ಜಾತ್ರೆ ಕೆಲಸಗಳೆಲ್ಲ ನಮ್ಮ ಅಕ್ಕನೇ ಮಾಡೋದು. ಬಟ್ ತುಂಬ ಚೆನ್ನಾಗಿದೆ. ನಾನು ಯೂಶ್ವಲಿ ಈ ಮೂಗ್ನತ್ ಬಿಟ್ಟರೆ ಈ ಥರ ಮೂಗ್ನತ್ತು ಮತ್ತು ರೌಂಡ್ ಮೂಗ್ನತ್ ಅವೆಲ್ಲ ನಂಗೆ ಇಷ್ಟನೇ ಆಗಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ಥರ ಇಟ್ಕೊಂಡಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಸಿಲ್ವರ್ ತೊಗೊಂಡ್ಬಿಡ್ತೀನಿ. ಮಾಡ್ರನ್ ಸ್ಯಾರಿಗೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೇಗಿದೆ, ಚೆನ್ನಾಗಿದೆಯಾ? ಎಸ್. ಸೊ ಈಗ ಫೋಟೋ ಶೂಟ್ ಮುಗಿಸ್ಕೊಂಡು ನಾನು ಒಂದಷ್ಟು ಫೋನಲ್ಲಿ ವೀಡಿಯೋ ಮಾಡಿ ಮನೆಗೆ ಹೋಗಿ ಆಮೇಲೆ ಮಾಡ್ತೀನಿ. ಓಕೆ, ಆಮೇಲೆ ಸಿಗ್ತೀನಿ. ಇದರಲ್ಲೆಲ್ಲ ಏನು ಹಿಡಿಯೋಕ್ಕಾಗುತ್ತೆ. ನೋಡಿ ಇಲ್ಲಿದ್ದಾರೆ ನಮ್ಮಕ್ಕ. ಸೊ ಮೇಕಪ್ದು ಆ್ಯಕ್ಚುಲಿ ಇದು ನನಗೆ ಆಸೆ ಇತ್ತು ಮಾಡಬೇಕು ಅಂತ. ಆಮೇಲೆ ನನಗೆ ಯಾಕೋ ಮತ್ತು ನನಗಿಷ್ಟ ಆಗಲಿಲ್ಲ. ಎಲ್ಲರೂ ಇದನ್ನೇ ತೊಗೊಂಡು ನನಗಿಷ್ಟ ಆಗಿಲ್ಲ. ಸೊ ಅದಕ್ಕೆ ನನಗೆ ಅಂದರೆ ತೊಗೊಂಡ್ರು ಕೂಡ, ಅಲ್ಲಿ ಬಂದರೂ ಕೂಡ, ಬಟ್ ಸ್ಟಿಲ್ ತುಂಬ ಯಾರು ಹೇಳಿದ್ರು ಮೇಕಪ್ ಆರ್ಟಿಸ್ಟ್ ನೋಡ್ರಿ, ಅವಳ ಆಸೆನ ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸಾಕು. ನಾನು ನಿಜವಾಗ್ಲೂ ನಾನು ಮಾಡ್ತಾನೂ ಇರಲಿಲ್ಲ. ನಾನು ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಸೊ ಈಗ
ಇವ್ರು ಮಾಡ್ತಿದ್ದಾರೆ, ಅದಕ್ಕೆ ಹೇಳ್ತಿದ್ದೀನಿ ಇವ್ರಿಗೆ. ಎರಡೂ ಹೇಳಿದ್ದೀನಿ, ಫೋಟೋ ಇಲ್ಲಿ ಮೇಕಪ್ ಮಾಡಿಕೊಂಡು ಫ್ಯಾಷನ್ ಡಿಸೈನರ್ ಎರಡು ಮಾಡು ಅಂತ ಅದನ್ನೇ ಆಪ್ಷನ್ ಕೊಡ್ತಿದ್ದೀರಿ. ನನ್ನ ಫ್ಯಾಷನ್ ಡಿಸೈನರ್, ಅವಳ ಬ್ಯೂಟಿಷಿಯನ್ ಆಗ್ಬೇಕು. ಅದಕ್ಕೆ ಎರಡು ತಾನೇ ಮಾಡಿ. ನಾನು ಅವಳಿಗೆ ಫಸ್ಟ್ ಹೇಳಿದ್ದು ಫ್ಯಾಷನ್ ಡಿಸೈನರ್ ಮಾಡ್ಕೊಳ್ಳಿ ಅಂತ. ಬಟ್ ಇವರು ಈಗ ಸದ್ಯಕ್ಕೆ ಬ್ಯೂಟಿಷಿಯನ್ ಮಾಡ್ಕೊಳ್ಳೋಣ, ಸ್ವಲ್ಪ ಹಂಗೆ ಕೆಲ್ಸದ ಜೊತೆ ಇದನ್ನು ಮಾಡ್ಕೊಳ್ತೀನಿ, ಆಮೇಲೆ ಫ್ಯಾಷನ್ ಡಿಸೈನರ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ಏನೋ ಒಂದು ಮಾಡಬೇಕು, ಎಲ್ಲನೂ ಕಲ್ತಿರ್ಬೇಕು. ಮೇನಾಗಿ ಮಾಡಿದ್ಮೇಲೆ ನಾವು ಬದುಕ್ತಿರೋ ಬಿಡ್ತಿರೋ ಅದು ಸೆಕೆಂಡ್ ಅಲ್ಲ, ಬಟ್ ನಮಗೆಲ್ಲ ಗೊತ್ತಿರಬೇಕು. ಸೊ ಎಷ್ಟು ಟೈಮ್ ಆಗಿದೆ ಅಂದರೆ 7 ಗಂಟೆ ಆಗೈತೆ. ಯಪ್ಪ ದೇವ್ರೆ, ಇಲ್ಲಿ ಏನಿಲ್ಲ, ಫುಲ್ ಕತ್ಲು. ಎಲ್ಲಿ ಹೋಗ್ತಾ ಇದು? ಯಾವುದಿದು ಫೋಟೋಶೂಟು? ಅಲ್ಲ, ಸ್ಟುಡಿಯೋ ಯಾವುದು? ಸಿಕ್ಕಾಬಟ್ಟೆ ಕತ್ಲು ಗೈಸ್. ನಾವು ಬೇರೆ ಗಾಡಿಯಲ್ಲಿ ಬಂದ್ಬಿಟ್ಟಿದ್ದೀರಿ. ಯಪ್ಪ ದೇವ್ರೆ, ನಾನು ತೋರ್ಸಲ್ಲ, ಯಾಕಂದರೆ ನಾನು ಕಾಣಿಸೋದೇ ಇಲ್ಲ, ಅದಕ್ಕೆ ನಾನು ತೋರ್ಸಲ್ಲ. ಇವಾಗ ಹೋಗ್ಬೇಕು. ಯಪ್ಪ, ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ಆದಷ್ಟು ಬೇಗ ನಮ್ಮ ಅಕ್ಕ ಪ್ರೊಫೈಲ್ನ ನಾನು ಶೇರ್ ಮಾಡ್ತೀನಿ. ಸೊ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಯಾರಿಗಾನ ಮೇಕಪ್ ಬೇಕಂದ್ರೆ ಅವ್ರಿಗೆ ಡ್ಯಾಮ್ ಮಾಡಿ. ಓಕೆ, ಮತ್ತೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಸಿ ಯು, ಬಾಯ್ ಬಾಯ್. ಬರೀ ಮ್ಯೂಸಿಕೇ ಬರ್ತಿದೆ, ಫುಲ್ ಧೂಳೆಲ್ಲ ಆಗ್ಬಿಟ್ಟಿದೆ ಗೈಸ್. ಮತ್ತೆ ಇದು ಸ್ವಲ್ಪ ಇದೆಯಲ್ವಾ, ನಾನು ಟ್ರೀಟ್ಮೆಂಟ್ ತೊಗೊಳ್ತಿದ್ದೀನಲ್ವ. ಸೊ ಅಂದರೆ ಲೈಕ್ ಟ್ರೀಟ್ಮೆಂಟ್ ತೊಗೊಳ್ತೀವಿ, ಕ್ರೀಮ್ ಕೊಟ್ಟಾಗ ಸ್ವಲ್ಪ ಡ್ರೈನೆಸ್ ಬರುತ್ತೆ ನಮಗೆ. 3 ಡೇಸ್ ಡ್ರೈ ಆಗುತ್ತೆ ಸ್ಕಿನ್ನು. ಸೊ ಅದಕ್ಕೆ ನಾನು 3 ಡೇಸ್ ಆಯಿತು ಅನಿಸುತ್ತೆ, 3-4 ಡೇಸ್ ಆಯಿತು ಅನಿಸುತ್ತೆ ಕ್ಲಿನಿಕ್ಗೂ ಡರ್ಮಟೊಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಸೊ ಅದಕ್ಕೆ ಸ್ವಲ್ಪ ಡ್ರೈನೆಸ್ ಅನಿಸುತ್ತೆ. ಬಟ್ ದಟ್ಸ್ ನೈಸ್. ಸಿ, ಇದು ತೋರಿಸ್ತೀನಿ. ಏನ ವಾವ್, ನಾನು ನೋಡಿ ಇಷ್ಟ ಇಲ್ಲ, ಸಕಲಾಗಿದೆ ಅಂತ. ಚೆನ್ನಾಗಿತ್ತು. ರ್ಯಾಬಿಟ್ ಅಲ್ಲಿ ಮಾತ್ರ ಬಿಡಲ್ಲ ನೀನು. ರ್ಯಾಬಿಟ್ ಅಲ್ಲ, ಚೆನ್ನಾಯ್ತಾ? ನೋಡ್ದ ಸಕ್ಕತ್ತಾಗಿದ್ದೀನಲ್ಲ, ಹಾಕಿದ್ನಲ್ಲ ಅದು ಫೋಟೋ ಹಿಡಿದ್ರು. ಯಾರು ಹಿಡಿದು ಫೋಟೋ? ನಮ್ಮ ಅಕ್ಕ ಫೋನಲ್ಲಿ. ಮುದ್ದೆ ಮಾಡ್ಕೊತೀರಾ? ಮುದ್ದೆ ಮಾಡ್ಕೊತೀರಾ? ಜಿಮ್ ಮಾಡಿ ಚೆನ್ನಾಗಿರೋದಿಲ್ಲ ಅಲ್ಲ, ಫಿಟ್ ಆಗಿದೆ, ಅದಕ್ಕೆ ಚೆನ್ನಾಗಿದ್ದಿಲ್ಲ. ಚೆನ್ನಾಗಿರ್ತೀನಿ. ಮೇಕಪ್ ಬಗ್ಗೆ ನಾನು ಕೇಳ್ತಿದ್ದೀನಿ. ಅದೇ ಚೆನ್ನಾಗೈತೆ, ಚೆನ್ನಾಯ್ತಲ್ಲ. ಮೇಲಿಗೆ ವರ್ಕೌಟ್ ಎಲ್ಲ ಮಾಡ್ತೀರಾ? ಮೊನ್ನೆ ಇದಕ್ಕೆ ಹಿಂಗೆ ತಾನೇ ಕಾಣಿಸ್ತಾ ಇದ್ದೆ ನಾನು, ಎಂಗೇಜ್ಮೆಂಟ್ಗೆ. ಚೆನ್ನಾಗಿತ್ತು, ಸಕ್ಕತ್ತಾಯ್ತು, ಚೆನ್ನಾಯ್ತು.